ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗಡಿಯಲ್ಲಿರುವ ಪಾಲನಹಳ್ಳಿ ಮಠದ ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ 2ನೇ ದಿನದ ಜಾತ್ರಾ ಮಹೋತ್ಸವಕ್ಕೆ ಶನಿವಾರ ರಾತ್ರಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಒಂದೆಡೆ ಸಾವಿರಾರು ಭಕ್ತರು, ಹಲವಾರು ಮಠಾಧೀಶರ ದೈವ ಸಾನ್ನಿಧ್ಯ, ಆನೆ ಅಂಬಾರಿ, ಪೌರಾಣಿಕ ನಾಟಕ, ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷ ಅಲಂಕಾರ ಈ ಎಲ್ಲ ದೃಶ್ಯ ಕಂಡಿದ್ದು ಪಾಲನಹಳ್ಳಿ ಮಠದ ಶಿವರಾತ್ರಿ ವೈಭವ. ನಂತರ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ನಮ್ಮ ಭಾರತ ಭೂಮಿ ವಿಭಿನ್ನ ನೆಲೆಗಟ್ಟು ಹೊಂದಿದೆ. ಸಂಪ್ರದಾಯದಂತೆ ಜ್ಞಾನ ಸಂದೇಶ ರೂಢಿಸಿಕೊಂಡಾಗ ಧಾರ್ಮಿಕ ಮುಕ್ತಿ ಮಾರ್ಗವನ್ನ ತಿಳಿಯಬಹುದು. ಕಳೆದ 24 ವರ್ಷಗಳಿಂದ ಶ್ರೀಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಸಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಶತರುದ್ರ ಯಾಗ, ಶ್ರೀ ಶನೈಶ್ವರ ಸ್ವಾಮಿಯ ಆನೆ ಅಂಬಾರಿ ಉತ್ಸವ, ದೇವರುಗಳ ಉತ್ಸವ, ಪೌರಾಣಿಕ ನಾಟಕ ವಿಶೇಷವಾಗಿದೆ ಎಂದ್ರ. ಮಾರ್ಚ್ 11ರ ಸೋಮವಾರ ಇಂದು 4ನೇ ದಿನದ ಶಿವರಾತ್ರಿ ಆಚರಣೆಗೆ ದೇಸಿ ಹಳ್ಳಿಕಾರ್ ತಳಿಯ ಒಡೆಯ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪರವರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಹಲವಾರು ಮಠಾಧೀಶರು, ನೂರಾರು ಭಕ್ತರ ಸಮ್ಮುಖದಲ್ಲಿ ಶಿವರಾತ್ರಿ ಉತ್ಸವದ ಮೊದಲ ವೇದಿಕೆ ಸಂಪನ್ನವಾಗಿದೆ ಎಂದ್ರ. ವೇದಿಕೆಯಲ್ಲಿ ಶಿವಗಂಗೆಯ ಮೇಲಣಗವಿ ಮಠದ ಪಟ್ಟದ ಶ್ರೀ ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪಾಲನಹಳ್ಳಿ ಶ್ರೀಗಳಿಗೆ ಅಪಾರ ಜ್ಞಾನಶಕ್ತಿ, ಕಲಾಶಕ್ತಿ, ಆಯುರ್ವೇದ, ವೇದವ್ಯಾಸ ಕಲಿತಿದ್ದಾರೆ. ಶರವೇಗದಲ್ಲಿ ಬೆಳೆದ ಮಠ ಪಾಲನಹಳ್ಳಿ ಮಠವಾಗಿದೆ. ಪ್ರಸಿದ್ಧ ಶನಿ ಸಿಂಗಾಪುರ ಬಿಟ್ಟರೆ ಪಾಲನಹಳ್ಳಿ ಮಠ 2ನೇ ಸ್ಥಾನವನ್ನ ಇಂದು ಅಲಂಕರಿಸಿದೆ. ಎಲ್ಲರೂ ಭಯಪಟ್ಟರು ಶನಿ ಮಹಾತ್ಮ ಸ್ವಾಮಿಯನ್ನ ಅಪ್ಪಿಕೊಂಡವರು ಪಾಲನಹಳ್ಳಿ ಶ್ರೀಗಳು. ಪರಮಾತ್ಮ ಮತ್ತು ಶನಿ ಮಹಾತ್ಮ ಸಮ್ಮಿಲನವಾದ ಕ್ಷೇತ್ರ ಇದಾಗಿದ್ದು ಭಗವಂತನ ಅವತಾರ ಮಾನವ ಕಲ್ಯಾಣಕ್ಕಾಗಿ ಎಂದು ಶ್ರೀ ಕ್ಷೇತ್ರ ಬೆಳೆಯುತ್ತದೆ. ತ್ಯಾಗ ಮತ್ತು ಯೋಗ ಹಾಗೂ ಸೇವೆ ಇರುವ ಕಡೆ ಪರಮಾತ್ಮ ನೆಲೆಸುತ್ತಾನೆ. ಬಡ ಭಕ್ತನ ಭಕ್ತಿ ಶಿವರಾತ್ರಿ ಹಬ್ಬವಾಗಿದೆ ಎಂದರ. ಭಕ್ತರ ಮನಸ್ಸು ಕೂಡ ದೇವಾಲಯದ ಕಡೆಗೆ ಹೋಗಬೇಕು. ಬರೀ ದೇಹ ಹೋದರೆ ಪ್ರಯೋಜನವಿಲ್ಲ. ಈ ಪಾಲನಹಳ್ಳಿ ಮಠ ಎತ್ತರಕ್ಕೆ ಬೆಳೆಯಲಿದೆ ಎಂದ್ರ. ಕ್ಷೇತ್ರನಾಥ ಶನೀಶ್ವರ ಸ್ವಾಮಿಯ ಸನ್ನಿಧಿಗೆ ಭಕ್ತಿ ವಂದನೆಗಳನ್ನು ಸಮರ್ಪಿಸಿ ಶ್ರೀ ಕ್ಷೇತ್ರ ಪಾಲನಹಳ್ಳಿಯಲ್ಲಿ ನಡೀತಾ ಇರತಕ್ಕಂತಹ ಮಹಾಶಿವರಾತ್ರಿಯ ಜಾತ್ರೆ, ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಧರ್ಮ ವೇದಿಕೆಯ ವಿವಾದಿಗಳು, ಪೂಜ್ಯರು ತಮ್ಮ ಕರ್ತೃತ್ವ ಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ, ಕಲಾಶಕ್ತಿಯಿಂದ, ತಪಶಕ್ತಿಯಿಂದ ಈ ಕ್ಷೇತ್ರವನ್ನು ಬೆಳೆದುವ ಮೂಲಕವಾಗಿ ಹಲವು ಅಸಂಖ್ಯಾತ ಜನರ ಬದುಕಿಗೆ ದಾಟಕ್ಕಂಥ ಪೂಜ್ಯ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಯವರಲ್ಲಿ, ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರಲ್ಲಿ, ಪೂಜ್ಯ ನಾಗಿದೇವ ಸ್ವಾಮೀಜಿಯವರಲ್ಲಿ ಗೌರವಪೂರ್ವಕ ವಂದನೆಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಸಮಯದಲ್ಲಿ ಶರವೇಗದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಪಾಲನಹಳ್ಳಿಯ ಶನೀಶ್ವರ ಕ್ಷೇತ್ರ ಅನ್ನೋದನ್ನು ನಾವು ಬಹಳ ಅಭಿಮಾನದಿಂದ ಸ್ಮರಿಸಿದ್ದೇವೆ. ಶನೀಶ್ವರ ಸ್ವಾಮಿಯ ಹೆಸರಿನಲ್ಲಿ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ವಿಶೇಷವಾಗಿ ಮಹಾರಾಷ್ಟ್ರದ ಶಿಂಗರಾಪುರ ಬಿಟ್ಟರೆ ಅತ್ಯಂತ ವೈಭವವನ್ನು ಮತ್ತೆ ನಾವು ಕಾಣೋದಾದ್ರೆ ಅದು ಪಾಲನಹಳ್ಳಿಯ ಮಠದಲ್ಲೇ ನಾವು ಕಾಣೋದಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸ್ಮರಿಸಬೇಕಾದಂತ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಶನೀಶ್ವರ ಸ್ವಾಮಿ ಅಂತಂದ್ರೆ ಎಲ್ಲರೂ ಹೆದರ್ಕೊಂಡು ದೂರ ಹೋಗ್ತಾ ಇದ್ರು, ಗಣಪ ದೇವರು ಅಂತಂದು. ಆದರೆ ಸ್ವಾಮಿ ಕಾಯ್ತಾ ಇದ್ದ ಶನೀಶ್ವರ, ಎಲ್ಲರೂ ದೂರ ಹೋಗೋರು ನನ್ನ ಹತ್ರ ಬರೋರು ಯಾರಿದ್ದಾರೆ ಅಂತ ಕಾಯ್ತಾ ಇದ್ದ. ಆವಾಗ ನೀನ್ ಎಲ್ಲ ಕಷ್ಟ ದೂರ ಹೋಗಿ ಮಾಡಿಸೋದಾದ್ರೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಸಿದ್ದರಾಜ ಸ್ವಾಮಿಯ ಹತ್ರಕ್ಕೆ ಹೋದ್ರು. ಆ ಫಲದಿಂದ ಸ್ವಾಮಿಗೆ ಖುಷಿ ಆಯಿತು. ಎಲ್ಲರೂ ದೂರ ಹೋಗೋರು ಇದ್ರು, ನನ್ನನ್ನು ಹತ್ತಿರದಿಂದ ನೋಡುವಂತ ಒಬ್ಬರು ಇದಾಗಲ್ಲ ಅಂತ ಭಾವನೆಯಿಂದ, ಆ ದೇವರ ಒಲುಮೆಯಿಂದ ನೀನೊಲಿದರೆ ಕೊರಳುವುದೇ ಅನ್ನುವಂಥ ಭಾವನೆಗೆ ಇವತ್ತು ಈ ಕ್ಷೇತ್ರ ದಿವ್ಯವಾಗಿ ಬೆಳೆದಿರ್ತಕ್ಕಂಥದ್ದು. ಈ ಕ್ಷೇತ್ರದ ಸಮಸ್ತ ಬೆಳವಣಿಗೆಯ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಜ ಮಹಾಸ್ವಾಮೀಜಿ ಅವರು.
ತುಮಕೂರಿನ ಬಸವಪ್ರಭು ಸ್ವಾಮೀಜಿ, ಶ್ರೀ ಮಧುಸೂದನಾನಂದ ಸ್ವಾಮೀಜಿ, ಶ್ರೀ ಬಸವನಾಗಿ ದೇವಸ್ವಾಮೀಜಿ ಸೇರಿದಂತೆ ಎಲ್ಎನ್ ಸ್ವಾಮಿ, ಹೈಕೋರ್ಟ್ ವಕೀಲ ದೊಡ್ಡೇರಿ ವೆಂಕಟೇಶ್ ಮಾತನಾಡಿದ್ರ. ಇನ್ನು ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಆಯುಕ್ತ ಭೀಮಾಶಂಕರ್, ಎಚ್ಟಿ ತಿಮ್ಮಣ್ಣನವರ್, ಬಾಬುರಾವ್, ನೇತ್ರಪಾಲ್, ಮಹಾಲಿಂಗಪ್ಪ, ಕನ್ಯಾಕುಮಾರಿ ಶ್ರೀನಿವಾಸ್, ಗುರುನಾಥ್, ಶೇಖರಪ್ಪ, ಎಲ್ಎನ್ ಸ್ವಾಮಿ, ಮಠದ ಆಡಳಿತ ಮಂಡಳಿಯ ವಿಶ್ವನಾಥ್, ಪವನ್, ಮಂಜು, ಸಾವಿರಾರು ಭಕ್ತರು ಹಾಗೂ ಕಲಾವಿದರು ಹಾಜರಿದ್ರ. ಇನ್ನು ಮಹಿಳೆಯರಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಮತ್ತು ಆನೆ ಅಂಬಾರಿ, ವಿದ್ಯುತ್ ದೀಪಾಲಂಕಾರ ವಿಶೇಷವಾಗಿತ್ತ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.